ದೇವ ಕೃಪಾ ಕರನ ಮನೆಗಳ ಚಾವಣಿಯಲ್ಲಿ ಯಕ್ಷಗಾನದ ಕಲೆಯ ಕಂಬು ಕಣ್ಣದೊಳಗೆ ಪಾಠಿಸುವ ಚೆಂಡೆ ವಾದ್ಯದ ಸದ್ದಿಗಳಿತ್ತು. ದೇವರ ಮುಂದೆ ಬೆಳಗುತ್ತಿದೆ ಅಜ್ಞಾನವ ಕಡೆವ ದೀಪ, ವೇಷಭೂಷಣದಿಂದ ನಡೆಯುತ್ತಿದೆ ಕರಾವಳಿಯ ಕಲೆಯ ರೂಪ. ಎಲ್ಲರಿಗೂ ಶುಭ ಜಾರಿಯ ಶುಭ ನಮನಗಳು. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ ಇದರ ಆಂತರಿಕ ಗುಣಮಟ್ಟ ಪ್ರವಾಸಕೋಶ ಹಾಗೂ ಯಕ್ಷಗಾನ ಕಲಾ ಸಂಘ ಇದರ ವತಿಯಿಂದ ನಡೆಯುವ ಯಕ್ಷಗಾನ ಪೂರ್ವರಂಗ ಅಭ್ಯಾಸ ತರಬೇತಿಯ ಉದ್ಘಾಟನಾ ಸಮಾರಂಭದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಉಪಸ್ಥಿತರಿರುವವರು ಯುವ ಭಾಗವತರಾದ ಶ್ರೀ ಸುಧೀಶ್ ಪಾನಜಿ, ಯಕ್ಷಗಾನ ನಾಟಕಗಳಾದ ಶ್ರೀ ಬಾಲಕೃಷ್ಣ ಉಡ್ಡಂಗಡ, ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವರದರಾಜ ಚಂದ್ರಗಿರಿ, ಐಕ್ಯೂಎಸಿ ಸಂಚಾಲಕರಾದ ಡಾಕ್ಟರ್ ಕಾಂತೇಶ್ ಹಾಗೂ ಯಕ್ಷಗಾನ ಕಲಾ ಸಂಘದ ಸಂಚಾಲಕರಾದ ಶ್ರೀರಾಮಣ್ಯ. ಗಣ್ಯರನ್ನ ಆತ್ಮೀಯವಾಗಿ ವೇದಿಕೆಗೆ ಬರಮಾಡಿಕೊಳ್ಳುತ್ತಾ ಕಾರ್ಯಕ್ರಮದ ಮೊದಲಿಗೆ ಪ್ರಾರ್ಥನೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಂದ. ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ಅಜಂ ನಿರ್ವಿಕಲ್ಪಂ ನಿರಾಕಾರಮೇಕಂ ನಿರಾನಂದಮಾನಂದಮದ್ವೈತರೂಪಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಂ ನಿರ್ಗುಣಂ ನಿರ್ವಿಶೇಷಂ ನಿರೀಹಂ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ ಪರಬ್ರಹ್ಮರೂಪಂ ಗಣೇಶಂ ಭಜೇಮ. ಕಾರ್ಯಕ್ರಮದಲ್ಲಿ ನೆರೆದಿರುವ ಸರ್ವರನ್ನು ಸ್ವಾಗತಿಸಬೇಕಾಗಿ ನಮ್ಮ ಕಾಲೇಜಿನ ಯಕ್ಷಗಾನ ಕಲಾ ಸಂಘದ ಸಂಚಾಲಕರಾದಂತಹ ಶ್ರೀರಾಮತಿ ಇವರಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮ ನಮ್ಮ ಪೂರ್ವರಂಗದ ಅಭ್ಯಾಸವನ್ನು ನಿರಂತರವಾಗಿ 1 ವಾರಗಳ ಕಾಲ ನಮ್ಮ ಕಾಲೇಜಿನಲ್ಲಿ ನಮ್ಮ ವಿದ್ಯಾರ್ಥಿಗಳು ಹಿಮ್ಮೇಳಗಳೊಂದಿಗೆ ಅಭ್ಯಾಸ ಮಾಡಲಿಕ್ಕಿದ್ದಾರೆ. ಈ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ನಾವಿದ್ದೇವೆ. ನಮ್ಮ ಜೊತೆ ಇವತ್ತು ಈ ಕಾರ್ಯಾಗಾರವನ್ನು ಉದ್ಘಾಟಿಸಲಿಕ್ಕೆ ಬಂದವರು ನೆಚ್ಚಿನ ಯುವ ಭಾಗವತರಾದಂತಹ ಸುಧೀಶ್ ಪಾಣಾಜಿಯವರು. ಅವರಿಗೆ ಈ ಕಾಲೇಜಿನ ಪರವಾಗಿ, ಯಕ್ಷಗಾನ ಕಲಾ ಸಂಘದ ಪರವಾಗಿ ಮತ್ತು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಜೊತೆ ಇವತ್ತು ಅತಿಥಿಗಳಾಗಿ ಮತ್ತೆ ನಮ್ಮ ಕಾಲೇಜಿನೊಡನೆ ತುಂಬಾ ವರ್ಷಗಳಿಂದ ಒಡನಾಟವನ್ನು ಹೊಂದಿರುವಂತಹ ಯಕ್ಷಗಾನ ನಾಟ್ಯ ಗುರುಗಳಾದ ಬಾಲಕೃಷ್ಣ ಉಡ್ಡಂಗಡ ಅವರು, ಅವರಿಗೆ ಎಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ನಮ್ಮ ಕಾಲೇಜಿನ IPS ಸಂಚಾಲಕರಾದ ಡಾಕ್ಟರ್ ಕಾಂತೇಶ್ ಅವರು ಶಾಲು ಮತ್ತು ಪುಸ್ತಕವನ್ನು ನೀಡಿ ಬರಮಾಡಿಕೊಳ್ಬೇಕಾಗಿ ಕೇಳಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಕಾಲೇಜಿನ ಗೌರವಾನ್ವಿತ ಪ್ರಾಂಶುಪಾಲರು. ಅವರಿಗೆಲ್ಲರ ಪರವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾರೆ. ಅದೇ ರೀತಿ ವೇದಿಕೆಯಲ್ಲಿ ನಮ್ಮ ಜೊತೆ IPS ಸಂಚಾಲಕರಾದ ಕಾಂತೇಶ್ ಸರ್ ಇದ್ದಾರೆ. ಅವರಿಗೂ ಕೂಡ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಈ 1 ವಾರಗಳ ಕಾಲ ನಮ್ಮ ಜೊತೆ ಬಾಲಕಲಾವಿದ ರಿಷಬ್ ನಮ್ಮ ಜೊತೆ ಇರ್ತಾರೆ. ಅವರಿಗೆ ಒಂದು ಹೂವನ್ನು ನೀಡಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರು ಪ್ರೀತಿಯಿಂದ ಸ್ವಾಗತಿಸಬೇಕಾಗಿ ಕೇಳಿಕೊಳ್ತೇನೆ. ಅದೇ ರೀತಿ ನಮ್ಮ ಜೊತೆ ಸಹೋದ್ಯೋಗಿಗಳಾದ ಗಿರಂಚಂದ್ರ ರೈ ಅವರಿದ್ದಾರೆ. ಅದೇ ರೀತಿ ಎಲ್ಲ ರೀತಿಯ ವಿದ್ಯಾರ್ಥಿಗಳಿಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರುತ್ತಾ ನನ್ನ ಮಾತನ್ನು ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟ ಯಕ್ಷಗಾನ ಪೂರ್ವರಂಗ ಅಭ್ಯಾಸ ತರಬೇತಿಯ ಉದ್ಘಾಟನಾ ಸಮಾರಂಭ. ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸಿ ಒಂದು ಪೂರ್ವರಂಗದ ಹಾಡಿನೊಂದಿಗೆ ಉದ್ಘಾಟಿಸಬೇಕಾಗಿ
ಅತಿಥಿಗಳಾಗಿ ಯುವ ಭಗವತರಾದ ಶ್ರೀ ಸುದೀಶ್ ಪಾಂಡಸಿ ಇವರಲ್ಲಿ ಕೇಳಿಕೊಳ್ಳುತ್ತೇನೆ. ಶ್ರೀ ಗುರುಗಣಾಧಿಪತಿಭ್ಯೋ ನಮಃ. ಶ್ಯಾಮಲ ಕರ್ಣ ಇಂದಿನ ಕಾರ್ಯಕ್ರಮದ ಉದ್ಘಾಟಕರಿಂದ ಶುಭರು. ಎಲ್ಲರಿಗೂ ಶುಭೋದಯ. ವೇದಿಕೆಯಲ್ಲಿರುವ ಗಣ್ಯರೇ ಹಾಗೂ ಎಲ್ಲ ವಿದ್ಯಾರ್ಥಿಗಳು ಸೇರಿದರು. ಹೆಚ್ಚು ಮಕ್ಕಳಿಗೆ ಗೊತ್ತು ನನಗೆ ಪೂರ್ವರಂಗ ಯಕ್ಷಗಾನದಲ್ಲಿ ಪೂರ್ವರಂಗ ಒಳ್ಳೆಯ ಒಂದು ಕೆಲಸ ಮಾಡಿದ್ದಾರೆ. ಒಳ್ಳೆಯ ಗುರುಗಳು ಕೂಡ ಸಿಕ್ಕಿದ್ದಾರೆ ನನಗೆ ಭಾಳ ಕೆಲಸಗಳು. ಮೊದಲಿಂದಲೂ ಈ ಕಾಲೇಜಿನಲ್ಲಿ ಯಾವುದೇ ಕಲಿಸ್ತಿದ್ದಾರೆ.
ಗೌರ್ಮೆಂಟ್ ಕಾಲೇಜಿನಲ್ಲಿ ಯಕ್ಷಗಾನ ಇಲ್ಲಿ ನಾನು ನೋಡಿದ್ದೀನಿ ಹೀಗೆ ಇಷ್ಟು ಪ್ರೋತ್ಸಾಹ ಕೊಡೋದು ಇಲ್ಲೇ ಮೊದಲೇ ನೋಡ್ತಿದ್ದೀನಿ. ಸೊ ಅದನ್ನು ಒಳ್ಳೆ ಬೆನಿಫಿಟ್ ಆಗಿ ತೆಗೆದುಕೊಂಡು ಚೆನ್ನಾಗಿ ಉಪಯೋಗಿಸಿ ಯಕ್ಷಗಾನ ಸ್ಪರ್ಧೆಗಳಲ್ಲೆಲ್ಲ ಆದಷ್ಟು ಇದನ್ನು ನೀವು ತೋರಿಸಿ ನಿಮ್ಮ ಪ್ರತಿಭೆಯನ್ನು. ಹಾಗೆ ಗುರುಗಳಿಂದ ಅನೇಕ ಇದನ್ನು ಕಲಿತುಕೊಳ್ಳಿ. ನಿಮ್ಮ ಮುಂದಿನ ಭವಿಷ್ಯ ಉಜ್ವಲವಾಗಲಿ ಅಂತ ಹೇಳ್ಕೊಳ್ತಾ ಆಮೇಲೆ ನಾಟ್ಯಗುರುಗಳಾದ ಶ್ರೀ ಬಾಲಕೃಷ್ಣ ಊಟಗಳ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ಕೇಳಿದ್ದೇವೆ. ಸರ್ಕಾರಿ ಕಾಲೇಜಿನಲ್ಲಿ ಬೆರಳಿಕೆಯಷ್ಟು ನಾವಿಗೆ ಕಾಲೇಜಲ್ಲಿ ಸ್ಪರ್ಧೆಗಳು ಇದ್ರೂ ಕೂಡ ಮುಖ್ಯವಾಗಿ ಸರ್ಕಾರಿ ಕಾಲೇಜು ನಮ್ಮ ಕಡೆಯಿಂದ ಮಾತ್ರ ಸ್ಪರ್ಧೆಗೆ ಹೋಗ್ತೇವೆ. ನಾವು ಸುಮಾರು 12 ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದೇವೆ. ವಿದ್ಯಾರ್ಥಿಗಳು ನೋಡಿ ನಿಮಗೆ ಇನ್ನು ಕಾಲೇಜು ಬಿಟ್ಟಾಗ ನಮ್ಮ ಯಾವುದೋ ಒಂದು ಕಡೆಗೆ ಹೋಗ್ತೀರಿ, ಅಲ್ಲಿ ಕೂಡ ಯಕ್ಷಗಾನ ಈಗ ದೊಡ್ಡ ದೊಡ್ಡ ಮಟ್ಟದಲ್ಲಿ ಯಕ್ಷಗಾನಕ್ಕೆ ಒಂದು ದೊಡ್ಡ ತಾಳಮೂಲ್ಯವೇ ಈಗ ಪ್ರಾಪ್ತವಾಗಿದೆ. ಇದನ್ನು ಸದುಪಯೋಗಪಡಿಸಿಕೊಂಡು ಇಂತಹ ಗುರುಗಳು ಸಿಗುವುದು ಅಪರೂಪ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಕಿವಿಮಾತು ಹೇಳುವುದಂತೆ ಇದನ್ನು ನೀವೆಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು. ಅದೇ ರೀತಿಯಲ್ಲಿ ಅದರ ಒಂದು ಅಂಗವಾಗಿ ಇವತ್ತು ಪೂರ್ವರಂಗ ತರಬೇತಿ ಶಿಬಿರ ಅಂತ ನಮ್ಮ ರಾಮಸರಿಯವರೆಲ್ಲ ಸಹ ನಮಗೆ ಆರಂಭಗೊಂಡಿದೆ. ಇದು ಕೂಡ ಈ ಪೂರ್ವರಂಗ ಅಂದರೆ ಮುಖ್ಯ ಸ್ತ್ರೀ ಪಾತ್ರ, ಈ ಕೋಡಂಗಿ ವೇಷ ಇದನ್ನೆಲ್ಲ ಕಾಣುವ ಸುಯೋಗ ಈಗ ಇರುವುದಿದ್ರೆ ಸದ್ಯಕ್ಕೆ ಕಟೀಲು ಮೇಳದಲ್ಲಿ ಮಾತ್ರ, ಬಿಟ್ಟರೆ ಧರ್ಮಸ್ಥಳ ಮೇಳದಲ್ಲಿ ಮಾಡ್ತಾರೆ, ಮತ್ತೆ ಎಲ್ಲಿಯೂ ಇಲ್ಲ, ಒಡ್ಡವೇ ಕೊಡುವುದು. ಹಾಗೆ ಪೂರ್ವರಂಗ ಏನು ಇದರ ಬಗ್ಗೆ ಒಂದು ಅರಿವು ಮೂಡಿಸುವ ಉದ್ದೇಶದಿಂದ ಇದನ್ನು ನಾವಿಂದ ಹಮ್ಮಿಕೊಂಡಿರುತ್ತೇವೆ. ಇದನ್ನೆಲ್ಲ ತಾವೆಲ್ಲ ಇದರ ಸದುಪಯೋಗವನ್ನು ಪಡೆದುಕೊಂಡು ನಿಮ್ಮ ಭವಿಷ್ಯದಲ್ಲಿ ಯಕ್ಷಗಾನವನ್ನು ನಮ್ಮ ರಾಮಾಯಣ, ಮಹಾಭಾರತ, ಭಾಗವತ ನಮ್ಮ ಒಂದು ಸಂಸ್ಕಾರ, ನಮಗೆ ಸಂಸ್ಕಾರವನ್ನು ಕೊಡುವಂತಹ, ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಂತಹ ಈ ಚಟುವಟಿಕೆಯಲ್ಲಿ ತೊಡಗಿಕೊಳ್ಳುವುದರ ಮೂಲಕ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಳಿಸುವಲ್ಲಿ ನಮ್ಮ ಪಾತ್ರವು, ನಮ್ಮ ಕೊಡುಗೆಯು ಕಿಂಚಿತ್ತಾದರೂ ಇರಲಿ ಎಂಬುದಾಗಿ ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸುತ್ತೇನೆ. ಅಧ್ಯಕ್ಷೀಯನೆಯಾಗಿ ಮಾತನಾಡಬೇಕಾಗಿ ನಮ್ಮ ಕಾಲೇಜಿನ ಪ್ರಾಂಶುಪಾಲರಲ್ಲಿ ಕೇಳಿದ್ದೇವೆ. ಎಲ್ಲರಿಗೂ ಶುಭಾಶಯಗಳು. ಒಳ್ಳೆಯ ಪ್ರಾರಂಭ. ಈ ಶಿಬಿರ ಚೆನ್ನಾಗಿ ನಡೆಯಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸುವುದಷ್ಟೇ ನನ್ನ ಕೆಲಸ. ಕೆಲವು ಕಾಲೇಜುಗಳು ಮಾತ್ರ ಯಕ್ಷಗಾನದಂತಹ ಅಪರೂಪದ ಈ ಮಣ್ಣಿನ ಕಲೆಯನ್ನು ಬೆಳೆಸುವ ಪ್ರಯತ್ನಗಳನ್ನು ಮಾಡ್ತಾರೆ. ಅದರಲ್ಲಿ ಒಂದು ಹಿರಿಮೆ ಈ ಸರ್ಕಾರಿ ಕಾಲೇಜಿಗೆ ಹಿಂದಿನಿಂದಲೂ ಇದೆ. ಅದನ್ನು ಉಳಿಸುವ ಪ್ರಯತ್ನವನ್ನು ನಾವು ಮಾಡೋಣ ಅಂತ ಒಂದು ಅಂಶ. ನನಗೆ ರಾಮ ಸರ್ ಒಂದು ಮಾಡೆಲ್ ಗಮನಿಸ್ತಿರ್ಬೋದಾ? ಎದುರುಗಡೆ ಕೂತ ಹುಡುಗ ರಾಮ ಸರ್ ಮಗ, ಅವನು ಈಗ ಕಲಿತಾ ಇದ್ದಾನೆ ಯಕ್ಷಗಾನ. ಸ್ವತಃ ಅವರು ಕೂಡ ಕಲಾವಿದ ಹಿನ್ನೆಲೆಯಿಂದ ಬಂದವರೇ. ಅವರು ಮಗನಿಗೆ ಕಲಿಸಿದ್ದಾರೆ ಈಗಾಗಲೇ. ಮಗ ಇದರಲ್ಲಿ ಮೇಳ ಕೂಡ ಶುರು ಮಾಡಿದ್ದಾನೆ ಅಂತ ಕೇಳಿ ಗೊತ್ತು, ವೇಷ ಆಗ್ತಾನೆ. ಹಾಗಾದ್ರೆ ಅದು ಅವರೇ ಒಂದು ಮಾಡೆಲ್, ಹೇಗೆ ಕಲೆಯನ್ನು ಮುಂದುವರಿಸಬೇಕು ಅನ್ನೋದಕ್ಕೆ ಅವರೊಂದು ಮಾಡೆಲ್. ನಿಮ್ಮ ವಿದ್ಯಾರ್ಥಿಗಳು ಸೀನಿಯರ್ ವಿದ್ಯಾರ್ಥಿಗಳಿಗೆ, ಜೂನಿಯರ್ ವಿದ್ಯಾರ್ಥಿಗಳಿಗೆ ನೀವೇನೋ ದಾಟಿಸಿ ಹೋಗಬೇಕು, ಅದು ನೀವು ಮಾಡುವ ಮಾಡೆಲ್. ಸೊ ಆ ಪರಂಪರೆ ಆ ರೀತಿ ಮುಂದುವರಿ. ಎರಡನೇದ್ದು, ಈಗ ತಾನೇ ಇಲ್ಲಿ ಉಲ್ಲೇಖ ಮಾಡಿದ ಒಂದು ಭಾಗವತರು ಹೇಳಿದ್ರು, ಪೂರ್ವರಂಗದ ಬಗ್ಗೆ ಅನೇಕ ಯಕ್ಷಗಾನದಲ್ಲಿ ಸಾಕಷ್ಟು ಪರಿಶ್ರಮ ಮಾಡಿದವರಿಗೆ ಪೂರ್ವರಂಗ ಅಂತ ಒಂದು ಇದೆ ಅಂತ ಹೇಳುವ ಕಾಲ ಮರೆತು ಹೋದ ಹಾಗೆ. ಯಾಕೆಂದ್ರೆ ಸಾಮಾನ್ಯವಾಗಿ ಯಾವ ಯಕ್ಷಗಾನ ಪ್ರದರ್ಶನದಲ್ಲೂ ಪೂರ್ವರಂಗವನ್ನು ಹೆಚ್ಚಾಗಿ ಫೋಕಸ್ ಮಾಡೋದಿಲ್ಲ. ನೇರವಾಗಿ ಅವರು ಹೇಳಿದಾಗ ನೇರವಾಗಿ ಹೊರಟೋಗಲ್ಲ. ಯಾಕೆಂದ್ರೆ ಮೊದಲನಾಗೆ ರಾತ್ರಿ ಇಡೀ ಯಕ್ಷಗಾನ ಇಲ್ಲ, ಕಾಲಮಿತಿ ಎಲ್ಲ ಬಂತು, 2 ಗಂಟೆಯಲ್ಲಿ 3 ಗಂಟೆಯೆಲ್ಲ ಮುಗಿಸ್ಬೇಕು ಅಂತಂದಾಗ ಇದಕ್ಕೆಲ್ಲ ಸಮಯ ಇಲ್ಲ. ಈ ತರದ ಒಂದು ನಂಬಿಕೆ. ಆದರೆ ಯಕ್ಷಗಾನ ಪರಿಪೂರ್ಣ ಆಗಬೇಕಿದ್ರೆ ಯಕ್ಷಗಾನದ ಎಲ್ಲ ಆಯಾಮಗಳನ್ನು ನಾವು ಸ್ವಲ್ಪ ಆದರೂ ತಿಳ್ಕೊಂಡಿರ್ಬೇಕು. ಹಿಮ್ಮೇಳ ಇರ್ಬೋದು, ಆಮೇಲೆ ಹೇಳ್ತಾರಲ್ಲ ಆಂಗಿಕ, ವಾಚಿಕ ಮತ್ತು ಆಹಾರ್ಯ. ಭಾರತೀಯ ಕಲೆ, ಯಾವುದೇ ಕಲೆ, ಯಕ್ಷಗಾನವೇ ಆಗಬೇಕು ಅಂತಿಲ್ಲ, ಭರತನಾಟ್ಯ ಇತ್ಯಾದಿ ಕಲೆಗಳಿಗೆ 3 ಸಂಗತಿಯನ್ನು ಹೇಳ್ತಾರೆ. ಆಂಗಿಕ ಅಂದರೆ ಅಭಿನಯ, ನಾವು ಆಕ್ಷನ್ಗಳು ಕೈಗಳ ಮೂಲಕ ಎಲ್ಲ ಏನು ಮಾಡ್ತೇವೆ, ನಮ್ಮ ಜೆಸ್ಚರ್ಸ್ ಆ್ಯಂಡ್ ಪೋಸ್ಚರ್ಸ್ ಅಂತ ಕರೀತಾರಲ್ಲ. ವಾಚಿಕ ಅಂತಂದ್ರೆ ಮಾತು, ಆಹಾರ್ಯ ಅಂದರೆ ವೇಷಭೂಷಣ. ಈ 3 ಪರಿಪೂರ್ಣವಾಗಿರುವಂತಹ ಒಂದು ಕಲೆ ಯಕ್ಷಗಾನ.
ಹಾಗೆ ಯಕ್ಷಗಾನವನ್ನು ನಾನು ಕಲಿತೆ ಅಂದ್ರೆ ಈಗಿನ ಕಾಲ ಯಾವ ತರದ್ದು ಅಂತಂದ್ರೆ ಒಮ್ಮೆ ಯಕ್ಷಗಾನ ವೇಷ ಹಾಕಿ ಒಂದು ಸೆಲ್ಫಿ ತೆಗೆದು ಸ್ಟೇಟಸ್ ಅಲ್ಲಿ ಹಾಕಿದ್ರೆ ನಾನು ಯಕ್ಷಗಾನ ಕಲಾವಿದ ಅಂತ ಒಂದು ಭ್ರಮೆಯನ್ನು ನಾವು ಸೃಷ್ಟಿಸ್ತೇವೆ. ಎಲ್ಲ ಕಡೆ ಇದೆ. ಸಂಗೀತ ಇನ್ನು ಕಷ್ಟದಲ್ಲಿ ವರ್ಣದ ಹಂತಕ್ಕೆ ಬಂದಾಗಲೇ ಕಚೇರಿ ಕೊಡಬೇಕು ಅಂತ ಆಸೆ ಎಲ್ಲರಿಗೂ. ಅದು ಒಂದೇ ಕಚೇರಿ, ಎರಡನೇ ಕಚೇರಿಗೆ ಗೊತ್ತಿಲ್ಲ. ಅದರ ಪಟ ತೆಗೆದಾಯ್ತು, ಪ್ರಚಾರ ಮಾಡಿ ಆಯ್ತು, ಸಂಗೀತ ಕಲಾವಿದ. ಯಕ್ಷಗಾನದಲ್ಲೂ ಹಾಗೆ, ಒಮ್ಮೆ ಸ್ಟೇಜ್ ಹತ್ತಿದ್ರೆ ಸಾಕು, 4 ಪಟ ತೆಗೆದ್ರೆ ನಾನು ಯಕ್ಷಗಾನ ಕಲಾವಿದ. ಭರತನಾಟ್ಯ ಅವರಿಗೂ ಜತೀಶ್ವರದವರೆಗೆ ಕಷ್ಟದಲ್ಲಿ ಬರ್ತಾರೆ, ಆಮೇಲೆ ನಾನು ಪರಿಪೂರ್ಣ ಕಲಾವಿದೆ ಎನ್ನುವ ಹಾಗೆ ಎಷ್ಟೋ ಭರತನಾಟ್ಯ ಕಲಾವಿದರು ಅಷ್ಟಕ್ಕೆ ನಾನು ಮುಗೀತು ತಿಳ್ಕೊಳ್ತಾರೆ. ಅಲ್ಲ, ಯಾವುದೇ ಕಲೆ ಆಗಲಿ, ಸಂಗೀತ ಆಗಲಿ, ಯಕ್ಷಗಾನ ಆಗಲಿ, ಭರತನಾಟ್ಯವೇ ಆಗಲಿ, ಅದರಲ್ಲಿ ಇನ್ನೂ ಬೆಳೆಯುವಂಥದ್ದು ಸುಮಾರಿದೆ. ಅವರು ಹೇಳಿದ ಹಾಗೆ ಒಂದು ವಿನಯ ಎನ್ನುವುದು ನಮ್ಮಲ್ಲಿ ಇರಬೇಕು. ನಾನು ಎಲ್ಲವನ್ನು ಕಲಿತೆ ಅಂತ ಒಂದು ಅಹಂಕಾರ ಯಾವಾಗ ಒಬ್ಬ ಕಲಾವಿದನಿಗೆ ಬಂದರೆ ಮುಗೀತು. ನಮ್ಗೆ ಇನ್ನೂ ಕಲಿಯುವಂಥದ್ದು ಸುಮಾರಿದೆ. ಯಕ್ಷಗಾನ ಅಗಾಧವಾದಂಥ ಸಮುದ್ರ ಇದ್ದ ಹಾಗೆ. ನಮ್ಮ ಕೈಯಲ್ಲಿ ಎಷ್ಟು ಪಾತ್ರೆ ಉಂಟು, ಎಷ್ಟು ದೊಡ್ಡ ಪಾತ್ರೆ ಉಂಟು, ಆ ಪಾತ್ರೆಯಲ್ಲಿ ಮಾತ್ರ ನಾನು ಸಮುದ್ರದ ನೀರು ತರಬಹುದು. ಈ ಸಮುದ್ರದ ನೀರನ್ನು ತರ್ತೇನೆ ಅಂತ ಯಾರಿಗೂ ಹೇಳಲಿಕ್ಕಾಗದು. ವಿಶಾಲವಾದಂತಹ ಒಂದು ಹಲವು ಸಾಧ್ಯತೆಗಳನ್ನ ಹೊಂದಿರುವಂತಹ ಒಂದು ಕಲೆ. ಅದು ಪರ್ಫಾರ್ಮಿಂಗ್ ಲೆವೆಲ್ ಇರ್ಬೋದು, ಸಾಧನೆಯ ಲೆವೆಲ್ ಇರ್ಬೋದು, ಅಥವಾ ಸ್ವತಃ ಆಸಕ್ತಿಯ ವಿಚಾರ ಇರ್ಬೋದು, ಪುರಾಣ ಪ್ರಜ್ಞೆಯ ವಿಚಾರದಲ್ಲಿ ಇರ್ಬೋದು, ನಾಲೆಜ್ನ ವಿಚಾರದಲ್ಲಿ, ಸ್ಕಿಲ್ನ ವಿಚಾರ. ಇವತ್ತು ನಾವು ಹೊಸ ಹೊಸ ಭಾಷೆಯಲ್ಲಿ ಮಾತಾಡ್ತೇವಲ್ಲ, ಈ ಎಲ್ಲದಕ್ಕೂ ಪರಿಪೂರ್ಣವಾದಂಥ ಒಂದು ಕಲೆ ಯಕ್ಷಗಾನ. ಅದನ್ನು ನಮ್ಮ ವಿದ್ಯಾರ್ಥಿಗಳು ಇಲ್ಲಿ ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅನ್ನೋದು ನನ್ನಂಥವನಿಗೆ ತುಂಬಾ ಖುಷಿ ಕೊಡುವ, ಸಂತೋಷ ಕೊಡುವ ಸಂಗತಿ. ಈ ಪ್ರಯತ್ನಕ್ಕಾಗಿ ನಾನು ಕಾಲೇಜಿನ ಯಕ್ಷಗಾನ ತಂಡವನ್ನು ವಿಶೇಷವಾಗಿ ಈ ಸಂದರ್ಭದಲ್ಲಿ ಅಭಿನಂದಿಸಿ ಮಾತನಾಡುತ್ತೇನೆ. ಇದೀಗ ಕಾರ್ಯಕ್ರಮದ ಕೊನೆಯ ಘಟ್ಟ ಧನ್ಯವಾದ ಸಮರ್ಪಣೆ. ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳಿಗೆ ವಿದ್ಯಾಶ್ರೀಗಳಿಗೆ ಎಲ್ಲರಿಗೂ ನಮಸ್ಕಾರ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬೆಟ್ಟಂಪಾಡಿ ಆಂತರಿಕ ಗುಣಮಟ್ಟ ಭರವಸಾ ಕೋಶ ಹಾಗೂ ಯಕ್ಷಗಾನ ಕಲಾ ಸಂಘ ಆಯೋಜಿಸುತ್ತಿರುವ ಯಕ್ಷಗಾನ ಪೂರ್ವರಂಗ ಅಭ್ಯಾಸ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಸೇರಿದ್ದೇವೆ. ಇಂದಿನ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆ ವಹಿಸಿದ ನಮ್ಮ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವರದರ ಚಂದ್ರಗಿರಿ ಇವರಿಗೆ ಹೃದಯಸ್ಪರ್ಶಿ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಶ್ರೀ ಸುದೀಶ್ ಪಾಂಡಾಜಿ ಯುವ ಭಾಗವತರು ಇವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೂ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ನಮ್ಮ ನಾಟ್ಯ ಗುರುಗಳಾದ ಶ್ರೀ ಬಾಲಕೃಷ್ಣ ಕುದಂಗಳ ಇವರಿಗೆ ಹೃದಯಸ್ಪರ್ಶಿ ಧನ್ಯವಾದಗಳು. ಅದೇ ರೀತಿ ಪ್ರಾತ್ಯಕ್ಷತೆಯನ್ನು ನಡೆಸಲಿರುವ ಮಾಸ್ಟರ್ ರಿಷಬ್ ಬಾಲ ಕಲಾವಿದರು ಇವರಿಗೆ ಆತ್ಮೀಯವಾದ ಧನ್ಯವಾದಗಳು. ಅದೇ ರೀತಿ ಆಂತರಿಕ ಗುಣಮಟ್ಟ ಭರವಸಾ ಕೋಶದ ಸಂಚಾಲಕರಾದ ಕಾಂತೇಶ್ ಎಸ್ ಇವರಿಗೆ ಕೂಡ ಹೃದಯಸ್ಪರ್ಶಿ ಧನ್ಯವಾದಗಳು. ಹಾಗೆಯೇ ಸದಾ ನಮ್ಮನ್ನು ಪ್ರೋತ್ಸಾಹಿಸುತ್ತಿರುವ ಯಕ್ಷಗಾನ ಕಲಾ ಸಂಘದ ಸಂಚಾಲಕರಾದ ಶ್ರೀರಾಮ ಕೆ ಇವರಿಗೆ ಗೌರವಪೂರ್ವಕ ಧನ್ಯವಾದಗಳು. ಹಾಗೆ ಇಲ್ಲಿ ಸೇರಿರುವಂತಹ ವಿದ್ಯಾರ್ಥಿ ವೃಂದದವರು, ಉಪನ್ಯಾಸಕರಿಗೂ ಹಾಗೂ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ಧನ್ಯವಾದಗಳು. ಇಲ್ಲಿಗೆ ಕಾರ್ಯಕ್ರಮ ಕೊನೆಗೊಂಡಿದ್ದು ಗಣ್ಯರ ವೇದಿಕೆಯನ್ನು ತೆರವುಗೊಳಿಸಬೇಕಾಗಿ ಕೇಳಿಕೊಳ್ಳುತ್ತೇವೆ. ವಿಶೇಷ ಸೂಚನೆ: ಯಕ್ಷಗಾನ ಸಂಘ ವಿದ್ಯಾರ್ಥಿಗಳು 3 ಗಂಟೆಗೆ ಇದೇ ಸಭಾಂಗಣದಲ್ಲಿ ಸೇರುವಂತೆ ಸೂಚಿಸಲಾಗಿದೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಸರ್ವರಿಗೂ ವಂದನೆಗಳು.
ಿ